ನಗರದಲ್ಲಿ ನಾಯಿಗಳ ಹಾವಳಿ. ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಕಂಡು ಕಾಣದವರಂತೆ ಜಾಣ ಪ್ರದರ್ಶನ ನಡೆಸುತ್ತಿದ್ದಾರೆ. ನಗರದಲ್ಲೇ ಈ ರೀತಿ ಹಲವಾರು ಘಟನೆಗಳು ನಡೆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ನಾಯಿಗಳ ಹಾವಳಿಗೆ ಎಚ್ಚೆತ್ತುಕೊಳ್ಳಲು ಇನ್ನೆಷ್ಟು ಬಲಿಯಾಗಬೇಕು ಎಂಬುದೇ ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ತುಮಕೂರಿನಲ್ಲಿ 3 ವರ್ಷದ ಬಾಲಕನ ಮೇಲೆ ದಾಳಿ ಮಾಡಿದ ನಾಯಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಾಲಕ ತನ್ನ ತಂದೆಯೊಂದಿಗೆ ಅಜ್ಜಿ ಮನೆಗೆ ಹೋಗುವಾಗ ನಾಯಿಯೊಂದು ಬಾಲಕನ ಮೇಲೆ ದಾಳಿ ಮಾಡಿ ಎಳೆದು ಬಾಯಿಗೆ ಕಚ್ಚಿದೆ. ಕೆಳದವಡೆಯ ಮಾಂಸಖಂಡ ಕಿತ್ತು ಬಂದಿದೆ. ತಕ್ಷಣವೇ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ವೈದ್ಯರು ಇಲ್ಲದ ಕಾರಣ ಮಗುವನ್ನ ತುಮಕೂರು ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಮಗುವಿನ ತಂದೆ ಆಟೋ ಡ್ರೈವರ್ ಆಗಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ದೊರೆಯದ ಕಾರಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತಂದೆಯಾದ ಗೌಸ್ ಪಾಷಾ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೆಚ್ಚವನ್ನ ಹೇಗೆ ಭರಿಸಲಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಮನೆಯವರ ಅಜ್ಜಿ ಮನೆಗೆ ಬಿಡಕ್ಕೆ ಬಂದಿದ್ದೆ. ಅವನು ಆಟೋ ನಿಲ್ಲಿಸಿ ಅಲ್ಲಿ ರೋಡ್ ಕಚ್ಚಾ ಇದೆ, ನಿಲ್ಲಿಸಿ ನಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇಳಿದೆ. ಅವನ ಕೈನಲ್ಲಿ ಒಂದು ಚಾಕ್ಲೇಟ್ ಇತ್ತು. ಸುಮ್ಮನೆ ಒಂದು ಚೂರು ದೂರ ಹೋಗಿ ನನ್ನ ಕಣ್ಮುಂದೆನೇ ಬಂದು ನಾಯಿ ಒಂದೇ ಒಂದು ಸೆಕೆಂಡ್ 2-3 ಸೆಕೆಂಡಲ್ಲಿ ಹಿಡಿದು ಹೋಗ್ಬಿಟ್ಟ ಸರ್. ಒಂದೇ ಒಂದು ಜಾಗ ಹಿಡಿದಿರೋದಿಲ್ಲಿ ಫುಲ್ ಇದೆಲ್ಲ ಕಿತ್ಕೊಂಡು ಬಂದುಬಿಟ್ಟೈತೆ. ಇದೇನೂ ಇಲ್ಲ ಹೇಳಿ, ಏನೂ ಇಲ್ಲ, ಆಗ್ಬಿಟ್ಟಿದೆ. ಎಷ್ಟು ವರ್ಷ ಮಗನಿಗೆ? 3 ವರ್ಷ ಸರ್. ಘಟನೆ ಎಲ್ಲಾಗಿರೋದು? ಹಾಂ, ದಾನ ಪ್ಯಾಲೇಸ್ ಹಿಂಭಾಗ ರೋಡ್, ಅದು KB ಆಫೀಸ್ ಇದೆಯಲ್ಲ, KB ಆಫೀಸ್ ರೋಡಲ್ಲಿ. ಏನಾಯ್ತು ಆಮೇಲೆ? ಹಾಂ, ಆಮೇಲೆ ಏನಾಯ್ತು? ಆಮೇಲೆ ಅದೇ ಇಮಿಡಿಯೇಟ್ಲಿ THS ಕರ್ಕೊಂಡ್ಬಂದೆ. THSಯಿಂದ ಅಲ್ಲಿ ಅಲ್ಲಿ ಆಗಲ್ಲ ಅಂದರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡ್ಬಂದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಆಗಲ್ಲ ಅಂತೇನೆ, ಸರ್ಜನೇ ಇಲ್ಲ ಅಂತ ಅಲ್ಲಿ ಹೇಳಿ. ಆ ಥರ ಆದರೆ ಹಿಂಗೆ ನಾವು ಬೆಂಗಳೂರು ಕರ್ಕೊಂಡೋಗಿ ಅಂದರು. ಬೆಂಗಳೂರು ಕರ್ಕೊಂಡು ಹೋಗೋದಾಗ ಒಂದು ಜೀವ ಏನೋ ಇದೆಲ್ಲ ಕಿತ್ಕೊಂಡೇ ಬಂದ್ಬಿಟ್ಟೈತೆ. ಬೆಂಗಳೂರು ಕರ್ಕೊಂಡು ಹೋಗೋದಾಗ ಏನು ಈ ರೀತಿ ಹಲವಾರು ಘಟನೆಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ನಾಯಿಗಳಿಗೆ ಕಡಿವಾಣ ಹಾಕದೆ ಸುಮ್ಮನಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೋ ಅನ್ನೋದನ್ನ ಸದ್ಯ ಕಾದು ನೋಡಬೇಕಾಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಹಿಂಗಾಗೋಗ್ಬಿಟ್ರೆ ಇದಕ್ಕೆ ಯಾರು ಜವಾಬ್ದಾರಿ ಹೇಳ್ರಿ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಎಲ್ಲರೂ ದುಡ್ಡವರೇ ಇರಲ್ಲ, ಎಲ್ಲರೂ ಕೂಲಿ ಮಾಡೋರು ಇರ್ತಾರೆ. ನಮ್ಮಂಗೆ ಕೂಲಿ ಮಾಡೋರು ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರಬೇಕು. ಪಾಪಗೆ ಏನೋ ಅಜ್ಜಿ ಮನೆಗೆ ಬಂದಿದೆ ಖುಷಿಯಿಂದ ಅಂತ ಕರ್ಕೊಂಡ್ಬಂದ್ಬಿಟ್ಟು ತನ್ನ ಕಣ್ಮುಂದನೇ ಹಿಂಗೆ ಆಗೋದ್ರೆ ಹೆಂಗೆ ಹೇಳಿ? ನಾವೇನೋ ಕಷ್ಟಪಟ್ಕೊಂಡು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ಅವ್ರು ಹೇಳ್ತಾರೆ ಇಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರೆ. ಅಂತ ಸರ್ಜನ್ ಇಲ್ಲ ಅಂದರೆ, ಸೌಲಭ್ಯ ಇಲ್ಲ ಅಂದರೆ ನಮ್ಮಂಥ ಬಡವರು ಎಲ್ಲ ಹೋಗ್ಬೇಕು ಹೇಳಿ ನೀವೇನೆ? ಮಕ್ಕಳಿಗೆ ಈ ಥರ ತೊಂದರೆ ಆಗೋದ್ರಿಂದ ನಮ್ಮಂಥವ್ರು ಹೆಂಗೆ ಬದುಕಬೇಕು? ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ, ಸ್ಕೂಲಿಗೆ ಬಿಟ್ಟಿರ್ತೀವಿ, ಸಂಜೆ ಟ್ಯೂಷನಿಂದ ಬರ್ತಾ ಇರ್ತವೆ, 7 ಗಂಟೆ ಆಗಿರುತ್ತೆ. ಈ ಥರ ಹಿಂದೆ ಮುಂದೆ. ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ರಘುಬಾರ್ ಅಂತ ಇದೆ, ಅದ್ರ ಮುಂದೆ ಒಂದು ಫೀಲ್ಡ್ ಇದೆ. ಆ ಫೀಲ್ಡ್ ಹತ್ರ ತುಂಬ ತೊಗೊಂಡು ಬಂದು ನಾನ್ ವೆಜ್ ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿರ್ತಾರೆ. ಅಲ್ಲಿ ಏನಾಗಿದ್ದಾವೆ, ಈ ಬೀದಿ ನಾಯಿ ಎಲ್ಲ ವಾಸಿ ಆಗಿಬಿಟ್ಟಿದ್ದಾವೆ. ಅಲ್ಲಿ ವಾಸವಾಗಿದೆ ಏನಾಗಿದೆ, ಅವಕ್ಕೆಲ್ಲ ಅದೇ ಆಹಾರ ತಿನ್ನಬೇಕು ಅನ್ನೋಂತಹ ಇದಾಗಿದೆ. ಮಕ್ಕಳನ್ನ ಈ ಥರ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಏನು ಮಾಡ್ತಾ ಇದೆ, ಬಂದು ಅದನ್ನು ಬೈಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ನೀವು ಇದು ನಗರಸಭೆ ಪಾಲಿಕೆಯಲ್ಲಿ ನೀವು ಇದನ್ನು ಹೇಳಲೇಬೇಕು. ಇದ್ರ ಬಗ್ಗೆ ಏನಾದರೂ ನೀವು ತೀರ್ಮಾನ ತಗೊಳ್ಳೇಬೇಕು. ಇಲ್ಲ ನಾಯಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲರೂ ದುಡ್ಡಿರೋರು ಇರೋಲ್ಲ ಸರ್. ಇವಾಗ 1.5 ಲಕ್ಷ ನಾವು ಕಟ್ಟಬೇಕು. ಇವಾಗ ಸದ್ಯಕ್ಕೆ ಇವಾಗ ಕಟ್ಟಿಲ್ಲ ಅಂದರೆ ಆಗೋದಿಲ್ಲ. ನಾನು ಎಲ್ಲಿಂದ ತರೋಣ? ಅವರಪ್ಪ ನೋಡಿದ್ರೆ ಆಟೋ ಡ್ರೈವರು, ಎಲ್ಲಿಂದ ತರಬೇಕಾಗಿರುತ್ತೆ? ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಇದನ್ನು ಆದಷ್ಟು ಸ್ಪ್ರೆಡ್ ಮಾಡಿ. ನಾಯಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಸರ್ಕಾರದಿಂದ ಏನಾದರೂ ಒಂದು ತೀರ್ಮಾನ ತೊಗೊಬೇಕು. ಇದೇ ಥರ ಒಂದೇ ಮಗು ಅಂತ ಮಗುನೇ ಸರ್, ಯಾರದೇ ಮಗು ಇರಲಿ, ಎಲ್ಲನೇ ಇರಲಿ, ಯಾವ ಏರಿಯಾದಲ್ಲೂ ಇರಲಿ, ಇದು ಒಂದು ವ್ಯವಸ್ಥೆನ ನೀವು ಮಾಡಲೇಬೇಕು. ಆಮೇಲೆ ಇದಕ್ಕೆ ನೀವು ಏನೋ ಪರಿಹಾರ ತೋರಿಸಿರೋ ಮಾಡಬೇಕು. ಆದಷ್ಟು ಯಾರು ಆ ಏರಿಯಾದಲ್ಲಿ ಕೌನ್ಸಿಲರೋ ಮೇಯರೋ ಯಾರಿದ್ದಾರೋ ಬಂದು ಮಗುನ ಭೇಟಿ ಮಾಡಿ ಆದಷ್ಟು ಸಹಾಯ ಮಾಡಲಿ. ಯಾಕಂದರೆ ಎಲ್ಲರೂ ಶ್ರೀಮಂತರೇ ಇರಲ್ಲ ಸರ್. 1.5 ಲಕ್ಷ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್, ಅದೊಂದು ದೊಡ್ಡ ಅಮೌಂಟು. ಸೊ ಬಂದು ಮಗುನ ನೋಡಿಕೊಂಡು ಒಂದು ಏನಾದರೂ ವ್ಯವಸ್ಥಿತವಾಗಿ ಮಾಡಿಕೊಳ್ಳಿ ಅಷ್ಟೇ.